ಇನ್ನು ಪೃಥ್ವಿ ಅವರೇ, ದಿಯಾ ಸಿನಿಮಾ ರಿಲೀಸ್ ಆದಾಗ ನಿಮ್ಮ ನಟನೆ ನೋಡಿ ನಾನು ಫ್ಯಾನ್ ಆಗಿದ್ದೆ. ಸೊ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಟೀಸರ್ ನೋಡಿದಾಗ ವಿಶೇಷ ಚೇತನ ಪಾತ್ರ ನೀವು ಮಾಡಿದ್ದೀರಾ ಅಂತ ಅನಿಸಿದ್ದು. ಪುಷ್ಪಕ ವಿಮಾನ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಸರ್ ಆ ಪಾತ್ರ ಮಾಡಿ ಗೆದ್ದಿದ್ರು, ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಸೊ ನಿಮ್ಮ ಪಾತ್ರಕ್ಕೂ ಆ ಪಾತ್ರಕ್ಕೂ ಏನಾದ್ರು ಸಿಮಿಲಾರಿಟೀಸ್ ಇದೆಯಾ, ಅಥವಾ ವಿಶೇಷ ಚೇತನ ಪಾತ್ರ ಮಾಡೋದು ಹೇಗೆ ಅನ್ನಿಸ್ತು ಆ್ಯಕ್ಚುಲಿ? ಇಲ್ಲ, ನಾನು ಈ ಪಾತ್ರ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಆ್ಯಕ್ಟರ್ಸ್ ಇದನ್ನು ಟ್ರೈ ಮಾಡಿದ್ರು ಅವರೆಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ ನಾನು. ಬಿಕಾಸ್ ಆ ಒಂದು ರೆಫರೆನ್ಸ್ ಬೇಕೇ ಬೇಕು. ಸುದೀಪ್ ಸರ್ ಸಿನಿಮಾನೂ ನೋಡಿದೆ, ರಮೇಶ್ ಸರ್ ನೀವು ಹೇಳಿದಾಗೆ ಆ ಸಿನಿಮಾ ನೋಡಿದೆ, ಆಮೇಲೆ ವಿಕ್ರಮ್ ಸರ್ ಅವರ ಒಂದು ಸಿನಿಮಾ ಬಂದಿತ್ತು ದೇವತಿರುಮಗಲ್, ಅದನ್ನು ನೋಡಿದೆ, ಕಮಲ್ ಹಾಸನ್ ಸರ್ ಅವರ ಸಿನಿಮಾ ನೋಡಿದೆ. ಎಲ್ಲ ಸಿನಿಮಾಗಳು ರೆಫರೆನ್ಸ್ ತೊಗೊಂಡಿದೆ. ಒಂದು ಮಲಯಾಳಂ ಸಿನಿಮಾ ಒಂದು ರೀಸೆಂಟ್ ಬಂದಿತ್ತು, ಸೊ ಅದರಲ್ಲೂ ತೊಗೊಂಡು ಸೊ ಅವ್ರು ಏನು ಟ್ರೈ ಮಾಡಿದ್ದಾರೆ ಅನ್ನೋದು ನಂಗೆ ನೋಡಬೇಕಿತ್ತು. ಬಿಕಾಸ್ ನಾನೇನು ಪರ್ಫಾರ್ಮ್ ಮಾಡ್ತೀನಿ ಅದು ಸ್ವಲ್ಪ ಅಂದರೆ ಒಂದಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದೆಲ್ಲ ನೋಡಬೇಕಿತ್ತು. ಅದು ನೋಡಿದೆ. ಒಂದಷ್ಟು ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನು ರೆಫರ್ ಮಾಡಿ ಎಲ್ಲ ಮಾಡಿ ಟ್ರೈ ಮಾಡಿ ಅಂದರೆ ಶೂಟ್ ಮೊದಲು ನಾನು ಒಂದಷ್ಟು ಮಾಡಿದ್ದೆ. ಬಟ್ ಅದು ಯಾವುದು ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ನನ್ನ ಕ್ಲೋಸ್ ಸರ್ಕಲ್ಸ್ ಯಾರೆಲ್ಲ ಇದ್ದಾರೋ, ನಮ್ಮ ವೈಫು ಇವರು ಎಲ್ಲರಿಗೂ ಕಳಿಸಿದ್ದೆ. ನಾಯಿಗೆ ಬೈದಂಗೆ ಬೈದರು, ಕೆಟ್ಟದಾಗ ಮಾಡಿದ್ವಿ ಅಂತ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಶೂಟ್ ಸ್ಟಾರ್ಟ್ ಆದಾಗ ಲಕ್ಕಿಲಿ ನನಗೆ ಫಸ್ಟ್ ಸೀನ್ ಪ್ರಮೋದ್ ಜೊತೆ ಸಿಕ್ಕಿತ್ತು. ಸೊ ಹಂಗಾಗಿ ಅದೇನೋ ಒಂದು ಸ್ವಲ್ಪ ಅದು ಏನೋ ಕ್ಯಾಮ್ರಾ ಅದು ಯೂಶ್ವಲಿ ನನಗೆ ಹಾಗೇನೆ. ನಾನು ಯೂಶ್ವಲಿ ನನಗೇನು ಮಾನಿಟರ್ ಅಂತ ಹೇಳಿದಾಗ ಅದು ಪ್ರಾಕ್ಟೀಸ್ ಅಂದರೆ ಫಸ್ಟ್ ಆ್ಯಕ್ಚುಯಲ್ ಶಾಟ್ಗಿಂತ ಮೊದಲು ಒಂದು ಮಾನಿಟರ್ ಮಾಡ್ತಾರೆ ಯೂಶ್ವಲಿ ಕೆಲವೊಂದು ಕಡೆ. ಸೊ ಮಾನಿಟ್ರಲ್ಲಿ ನನಗೆ ಈಗಲೂ ಅದೇನೋ ಪ್ರಮೋದ್ ಅವ್ರಿಗೂ ಅದೇ ಇರ್ಬೋದೇನೋ ಗೊತ್ತಿಲ್ಲ, ತುಂಬ ಜನ ಆ್ಯಕ್ಟರ್ಸ್ಗೆ ಅದೇ ರೀತಿ ಇದೆಯೋ ಗೊತ್ತಿಲ್ಲ. ಮಾನಿಟ್ರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರೋಲ್ಲ. ಆ್ಯಕ್ಟ್ ಎಷ್ಟು ಕೆಡ್ದಾಗ ಮಾಡ್ತೀವಿ ಅಷ್ಟು ಕೆಡ್ದಾಗ ಮಾಡ್ತೀವಿ. ಬಟ್ ಆ್ಯಕ್ಚುಯಲ್ ರೋಲ್ ಆ್ಯಂಡ್ ಆ್ಯಕ್ಷನ್ ಹೇಳಿದಾಗಲೇ ಅದೇನೋ ಒಂದು ಮೈ ಮೇಲೆ ದೆವ್ವ ಬರೋದು. ಸೊ ಅದೇನೋ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಅದೇನೋ ಇದರಲ್ಲಿ ಬಿತ್ತೋದು, ಅದೇ ಒಂದು ಶ್ರುತಿಗೆ ಬಂತು. ಅಥವಾ ಮೋಸ್ಟ್ಲಿ ಈಗ ಆ್ಯಕ್ಷನ್ ಹೇಳಿದ ಮೇಲೆ ಏನು ಮಾಡ್ತೀವೋ ಅದನ್ನು ಜನ ನೋಡೋದು, ಸೊ ನಾವು ಚೆನ್ನಾಗಿ ಮಾಡಬೇಕು ಅಂತ ಬರುತ್ತೆ. ಮೇ ಬಿ ಅದೇನೋ ಇರ್ಬೋದು. ಬಟ್ ಆ ಥರ ಇತ್ತು. ಆ್ಯಂಡ್ ಬಟ್ ಲಕ್ಕಿಲಿ ಡೈರೆಕ್ಟರ್ ಸರ್ದು, ಪ್ರಮೋದ್ ಅವ್ರದ್ದು ಎಲ್ಲರದು ನನಗೆ ಹೆಲ್ಪ್ ಇತ್ತು ಸೆಟ್ಟಲ್ಲಿ. ಹಾಗಾಗಿ ಅದು ಒಂದು ರೀತಿಲಿ ಏನೋ ಮಾಡಿದ್ದೀನಿ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಗೊತ್ತಿಲ್ಲ. ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಪಾತ್ರ. ಆ್ಯಕ್ಚುಲಿ ನಮಗೆ ಸಿನಿಮಾ ನೋಡುವಾಗ ಜಲಸ್ ಆಗುತ್ತೆ, ಈ ಪಾತ್ರ ನಾನೇ ಮಾಡ್ಬೇಕಿತ್ತಲ್ಲ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ ಪಾತ್ರ, ಹಂಗೆ ಸಿಗಲ್ಲ, ಅಪರೂಪ ರೇರ್ ಸಿಗತ್ತಂಗೆ. ರಿಲೀಸ್ ಮುಂಚೆನೇ ಎಷ್ಟು ಒಳ್ಳೆ ಕಾಂಪ್ಲಿಮೆಂಟ್. ಅದೇ ಅದೊಂದು ಖುಷಿ ಇದೆ ನನಗೆ. ಅದೇ ನಾನು ಸರ್ಗೂ ಹೇಳ್ತಾ ಇದ್ದೆ, ಈ ಸಿನಿಮಾ ಸ್ಪೆಷಲಿ ನಾನು ಬೋನಂ ಗಗನಂ ಬಗ್ಗೆ ಅಂದರೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನಿಮಾ ರೆಡಿ ಆಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಆಗಿರಲಿ ಅಥವಾ ಟೆಕ್ನಿಷಿಯನ್ಸು, ಸೌಂಡ್ ಡಿಸೈನ್ ಮಾಡೋರೊಬ್ರು ಇರ್ತಾರೆ, DI ಮಾಡೋರೊಬ್ರು ಇರ್ತಾರೆ, ಒಂದಷ್ಟು ಜನ ನೋಡ್ತಾರೆ ಸಿನಿಮಾನ ರಿಲೀಸ್ಗೂ ಮೊದಲು. ಸೊ ಸಿನಿಮಾ ಯೂಶ್ವಲಿ ಚೆನ್ನಾಗಿದೆ ಅಂತ ಏನಾದರೂ ಸ್ಟಫ್ ಇದೆ ಅಂತ ಹೇಳಿದಾಗ ಒಂದು ಟಾಕ್ ಹೋಗುತ್ತೆ. ಈಗ ಯಾರಾದರೂ ಈಗ ಪ್ರಮೋದ್ ಅವರು ಇನ್ನು ಮದುವೆ ಆಗಿಲ್ಲಲ್ಲ, ಅವ್ರು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನ್ಯೂಸ್ ಹೋಗುತ್ತೆ. ಈಗ ಅದಕ್ಕೂ ಸ್ವಲ್ಪ ಟಾಪಿಕ್ ಇಲ್ಲ ಹಂಗೇನಲ್ಲ, ಸುಮ್ಮನೆ ನ್ಯೂಸ್ ಆ ಥರ ಏನಿಲ್ಲ ಅಲ್ಲ. ಆ ಥರ ಅವರು ಈಗ ಸಿಕ್ಕಾಪಟ್ಟೆ ಇವೆಲ್ಲ ಮಾಡ್ಕೊಂಡಿದ್ದೀವಿ, ಇದು ಮುಗಿಸ್ಬೋಣ ಆಮೇಲೆ ಸಪ್ರೇಟಾಗಿ ಕೂತ್ಕೊಂಡು ನಿಧಾನ. ಇಲ್ಲ ಇವರು ಅಲ್ಲ, ಅದೇ ಹೇಳ್ತಾ ಇದೀನಲ್ಲ, ಪ್ರಮೋದಿಂದ ಒಂದು ಕಡ್ಡಿನೂ ನಾವು ಅಂದ್ರೆ ತೆಗಿಯಕ್ಕಾಗಲ್ಲ ಹೊರಗಡೆ. ಓ ಇದು ಸೋ ಸೀಕ್ರೆಟಿವ್, ಏನು ಗೊತ್ತಾಗಲ್ಲ. ಶೀಲ್ಡೆಡ್ ಅವರು ಓಪನ್ ಸೀಕ್ರೆಟ್ ಹೇಳ್ಬಿಡಿ ಓಪನ್ ಸೀಕ್ರೆಟ್ ಅಲ್ಲ. ನಾನು ಆ ಥರ ಅಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಒಂದು ಗಾಸಿಪ್ ಎದ್ದೇಳತ್ತಲ್ಲ, ಹಿಂಗಿದೆ ಗುರು ಅಂತ ಒಂದು ಗಾಸಿಪ್ ಎದ್ದೇಳತ್ತಲ್ಲ, ಹಂಗೆ ನಮ್ಮ ಸಿನಿಮಾದು ಚೆನ್ನಾಗಿದೆ ಅಂತ ಒಂದು ಗಾಸಿಪ್ ಎದ್ದೇಳಿದೆ. ಅದು ಎಲ್ಲಿಂದಲೋ ಎಲ್ಲಿ ಬೇರೆ ಕಡೆ ಹೋಗಿ ಎಲ್ಲ ಬೇರೆ ಕಡೆಯಿಂದ ಫೋನ್ ಬಂದಾಗ ಒಂಥರ ತೀರಾ ಖುಷಿ ಆಗುತ್ತಲ್ಲ. ಸೊ ಆ ಖುಷಿ ಒಂದು ವಾರ 2 ವಾರದಿಂದ ನನಗೆ ಒಂದು ಅಟ್ಲೀಸ್ಟ್ ಒಂದು 5-6 ಕಾಲ್ ಆದ್ರೂ ಬಂದಿದೆ ನನಗೆ, ಈ ಥರ ಇದೆ ಅಂತಲ್ಲ, ಈ ಥರ ಇದೆಯಾ, ಹೌದಾ. ಇದು ಏನಾಗುತ್ತೆ ಮೇಡಮ್, ಬೇರೆ ಸಿನಿಮಾಗಳು ಈ ಥರ ಸಿಚುವೇಶನಲ್ಲಿ ನೋಡಿದಾಗ ಒಂದು 10 ಜನ ನೋಡಿದ್ರೆ ಒಂದು 6 ಜನ ಚೆನ್ನಾಗಿದೆಪ್ಪ, ಇನ್ನೊಂದು 4 ಜನ ಚೆನ್ನಾಗಿಲ್ಲ ಅಂತ. ಇಲ್ಲಿ ನಮ್ದು 10 ಜನ ನೋಡಿದವರು ಏನು ಮಾಡ್ತಾರೆ, 10 ಜನಕ್ಕೆ 10 ಜನನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಬ್ಬ ಡಿಸ್ಟ್ರಿಬ್ಯೂಟರು ಕಣ್ಣಲ್ಲಿ ನೀರು ಹಾಕೊಂಡು 30 ಮಿನಿಟ್ಸ್ ಕೊಟ್ಟಿದ್ದಾರೆ ಸಿನಿಮಾ ನೋಡ್ಬಿಟ್ಟು. ಅದು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ನಮಗೆ. ಓಕೆ, ನಾವೇನು ಅನ್ಕೊಂಡು ಸಿನಿಮಾ ಮಾಡಿದ್ವೋ ಅದಾಗ್ತಿದೆ. ಅವರೇ ಫಸ್ಟ್ ಆಡಿಯನ್ಸು, ನೆಕ್ಸ್ಟ್ ರಿಯಲ್ ಆಡಿಯನ್ಸ್ ನೋಡಿದಾಗ ಅವ್ರಿಗೂ ಅದೇ ಆಗುತ್ತೆ, ಅದೊಂದು ನಂಬಿಕೆ. ಅವಾಗಿಂದ ಎಲ್ಲವೂ ಪಾಸಿಟಿವಿಟಿ ಜಾಸ್ತಿ ಆಗಿದೆ ಟೀಮಲ್ಲಿ. ಸೂಪರ್. ಸರ್, ನಿಮಗೆ ಸಿನಿಮಾ ಮೇಲೆ ಆಸಕ್ತಿ ಯಾವಾಗ ಸರ್ ಬಂದಿದ್ದು? ಅಂದರೆ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಸಿನಿಮಾ ಫೀಲ್ಡಿಗೆ ಬರಬೇಕು, ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಸಿದ್ದು? ಇಲ್ಲ ಮೇಡಮ್, ನನಗೆ ಸಿನಿಮಾ ಫೀಲ್ಡ್ ಬರಬೇಕು ಅಂತೇಳಿ ನನಗೆ ಸಿನಿಮಾದಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ದರು. ಆದರೆ ಸಿನಿಮಾಗೆ ಬಂದು ಇದು ಮಾಡಬೇಕು ಅಂತೇಳಿ ನನಗೇನು ಯಾವತ್ತೂ ಅನಿಸಿರಲಿಲ್ಲ. ನಮ್ಮ ಡೈರೆಕ್ಟರ್ ಬಂದು ಸುಮಾರು ಸಲ ಬಂದು ಹೋಗ್ತಾನೇ ಇದ್ರು ನನ್ನ ಹತ್ರ, ಬನ್ನಿ ಇದು ಮಾಡೋಣ ಅಂತೇಳಿ. ಸರಿ ಆಯಿತು, ಒಂದ್ಸಲ
ಏನು ಮಾಡೋದು, ಕತೆ ಕೇಳಿ ಅಂತೇಳಿ ಹೇಳಿದ್ರು ನನಗೆ. ಆ ಕತೆ ಕೇಳಿದಾಗ ನನಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಇಲ್ಲಪ್ಪ ಇದು ನಾನು ಮಾಡಿದರೆ ಈ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಸ್ಟಾರ್ಟ್ ಆಗೋದು ನಮಗೆ. ಅವ್ನು ಹೇಳಿದ ತಕ್ಷಣ ನನಗೆ ಇಲ್ಲ ಮಾಡಬೇಕು, ಆಯಿತು ಮಾಡಿರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದ್ರ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಮತ್ತು ನಮ್ಮದು ಎಲೆಕ್ಷನ್ ಬಂತು, ಒಂದು ಸ್ವಲ್ಪ ಸ್ಟಾಪ್ ಆಯಿತು, ಮತ್ತೆ ಮಾಡಿದ್ವಿ. ಅದು ಈಗ ಎಲ್ಲ ಒಂದು ಲೆವೆಲ್ಗೆ ಬಂದಿದೆ, ರಿಲೀಸ್ ರೆಡಿ ಇದೆ. ಪ್ರಮೋದ್, ನಟರಿಗೆ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ ಅವ್ರ ರಿಯಲ್ ಲೈಫಲ್ಲಿ ಆಗದೆ ಇರೋದನ್ನ ಮತ್ತೆ ಏನೋ ಸ್ಕ್ರೀನ್ ಮೇಲೆ ತರ್ಬೋದು. ನೀವು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ರೆ, ಲಾಯರ್ ಆಗ್ಬೇಕು ಅನ್ಕೊಂಡ್ರೆ ಏನಾದರೂ ಮಾಡ್ಬೋದು. ಮತ್ತೆ ನೀವು ವಾಪಸ್ ಕಾಲೇಜ್ ಡೇಸ್ಗೆ ಹೋಗೋದಿದೆಯಲ್ಲ, ಇವಾಗ ಸಿನಿಮಾದಲ್ಲಿ ನೀವು ಕಾಲೇಜ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ರೆ, ಸೊ ವಾಪಸ್ ಆ ಕಾಲೇಜ್ ಡೇಸ್ಗೆ ಹೋದಾಗ ಆಬ್ವಿಯಸ್ಲಿ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಕಾಲೇಜ್ ಡೇಸ್ ಒಂದಷ್ಟು ಇನ್ಸಿಡೆಂಟ್ಸ್ಗಳು ನೆನಪಾಗಿರುತ್ತೆ. ಸೊ ವಾಪಸ್ ಕಾಲೇಜ್ ಡೇಸ್ಗೆ ಹೋಗಿದ್ದು ಹೇಗೆ ಅನಿಸ್ತು? ಇಲ್ಲ, ಚೆನ್ನಾಗಿತ್ತು. ಅಂದರೆ ಇದು ಈ ನಮ್ಮ ಪ್ರೊಡ್ಯೂಸರ್ ಒಳ್ಳೆ ಕಡೆ ಮಾಡಬೇಕು ಅಂತ ಹೇಳಿ ಮೈಸೂರು ಯುವರಾಜ ಕಾಲೇಜಲ್ಲಿ ಮಾಡಿದ್ದು. ಅದು ಸಖತ್ ಜೋರಾಗಿದೆ ಕಾಲೇಜು. ಎಷ್ಟು ಚೆನ್ನಾಗಿದೆ ಕಾಲೇಜ್ ಅಂದ್ಕೊಂಡ್ರೆ, ಅಂದರೆ ಎಲ್ಲ ಓಡಾಡೋಕ್ಕೆಲ್ಲ ಖುಷಿ ಆಗ್ತಿತ್ತು ನನಗೆ. ಆ ದೊಡ್ಡ ದೊಡ್ಡ ಪಿಲ್ಲರ್ಗಳು, ಅಲ್ಲಿ ಮಧ್ಯೆ ದೊಡ್ಡ ಸ್ಪೇಸ್ ಇತ್ತು, ಅಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಹೋಲಿ ಸಾಂಗ್ ಎಲ್ಲ ಮಾಡಿದ್ದು, ನಾಳಿದ್ದು ಬಿಡ್ತಿದ್ವಿ ಸಾಂಗ್ ಅದನ್ನು. ಸೊ ಆ ಶೂಟ್ ಮಾಡುವಾಗೆಲ್ಲ ಐ ಯೂಸ್ ಟು ಫೀಲ್ ಹೋಲಿ ಎಲ್ಲ ಆಡ್ತಿದ್ವಿ, ಕಾಲೇಜಲ್ಲಿ ಆಡ್ತಿದ್ದು. ಅಂದರೆ ಎಲ್ಲರೂ ಮೇಲೆ ನಿಂತ್ಕೊಂಡು ನೋಡ್ತಿರೋರು, ನಾವು ಕೆಳಗಡೆ ಸರ್ಕಲಲ್ಲಿ ಹಾಲಲ್ಲಿ ಆಡ್ತಿರ್ತಿದ್ವಿ. ಅಂದರೆ ಅಟ್ಟಾಡ್ಸ್ಕೊಂಡು ಹೋಗಿ ಎಸ್ತಿದ್ದು ಎಲ್ಲ ಖುಷಿ ಕೊಡ್ತಿದ್ದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಆ ಒಂದು ವೈಬ್ಸ್ ಇದೆಯಲ್ಲ, ಆ ಹುಡುಗಿ ಮಾತಾಡ್ಕೊಂಡು ಓಡಾಡ್ತಿರೋದು, ಹುಡುಗರು ಕೀಟ್ಲೆ ಮಾಡ್ಕೋತಿರೋದು, ಇದೆಲ್ಲವೂ ಆ್ಯಕ್ಚುಲಿ ನಾನು ರಿಕಾಲ್ ಮಾಡ್ಕೊಂಡೆ. ನಾನು ರೇಚಲ್ ಮಾತಾಡ್ಕೋತಿದ್ವಿ ಆ ಶೂಟ್ ಮಾಡುವಾಗ. ಈ ಕಾಲೇಜ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ಅಂದ್ರೆ ವಾಪಸ್ ಹೋದಂಗೆ ಆಯ್ತು ನಮಗೆ, ಕಾಲೇಜ್ಗೆ ಹೋದಂಗೆ ಆಯ್ತು ಅಂತ. ಆ ಫೈಟ್ ಒಂದು ಮಾಡಿಸಿದ್ರು ಕಾಲೇಜಲ್ಲಿ, ಅದು ಮಜಾ ಇತ್ತು ನನಗೆ. ಅಂದ್ರೆ ಫೈಟ್ ಮಾಡಿರಲಿಲ್ಲ ಕಾಲೇಜಲ್ಲಿ, ಕಾಲೇಜ್ ಹೊರಗೆ ಆಗ್ತಿತ್ತು ಫೈಟ್ಸ್, ಇಲ್ಲಿ ಕಾಲೇಜಲ್ಲೇ ಮಾಡಿಸಿದ್ರು, ಅದು ಚೆನ್ನಾಗಿತ್ತು. ನೀವು ಕಾಲೇಜ್ ಡೇಸ್ ಅಲ್ಲಿ ಹೊರಗಡೆ ಫೈಟ್ಸ್ ಎಲ್ಲ ಮಾಡ್ತಾ ಇದ್ರೆ ಎಲ್ಲರೂ ಇದ್ದೇ ಇರುತ್ತೆ ಕಾಲೇಜಲ್ಲಿ. ವಿಷಯ ನನಗಿರೋ ಪೃಥ್ವಿ ಹಾಗೆ ಮಾಡಿದ್ದಾರೆ ಅನ್ನೋ ಡೌಟ್. ನೀವು ಕಾಲೇಜ್ ಡೇಸ್ ಅಲ್ಲೆಲ್ಲ ಫೈಟ್ಸ್ ಎಲ್ಲ ಮಾಡ್ತಾ ಇದ್ರೆ, ಜಗಳ ಎಲ್ಲ ಮಾಡ್ಕೊಂತಿದ್ರೆ? ನಾವು ಸ್ಕೂಲ್ ಡೇಸಲ್ಲೇ ಮಾಡ್ಬಿಟ್ಟಿದ್ದೀವಿ. ನೀವು ಇನ್ನೂ ಸೂಪರ್ ಸರ್. ನೀವು ಸ್ಕೂಲ್ ಡೇಸ್ ಅಲ್ಲೇ ಜಗಳ ಮಾಡ್ತಿದ್ರ ಸರ್? ಅಲ್ಲ, ಎಲ್ಲ ನಾವು ಸುಮ್ಮನೆ ಇದ್ರೆ ಬೇರೆಯವ್ರು ಬಿಡ್ತಾ ಇರಲಿಲ್ಲ, ಅದಕ್ಕೆ ಒಂದು ಆಗುತ್ತೆ, ಅದು ಹಾಗೆ ಆಗುತ್ತೆ. ಹುಡುಗಿರ ವಿಷಯಕ್ಕೂ ಒಂದಷ್ಟು ಆಗುತ್ತೆ ಅಲ್ವಾ, ಆ ಥರದ್ದೆಲ್ಲ ಇರುತ್ತೆ ಕಾಲೇಜಲ್ಲಿ. ಹೇಳಿ ನೀವು. ಆಯ್ತು, ಅಷ್ಟೇ. ಇವಾಗ ನಿಮಿಷ, ಈಗ ನನಗೂ ಇಂಟ್ರೆಸ್ಟ್ ಇದೆ, ಪೃಥ್ವಿ ಅವ್ರಿಗೂ ಇಂಟ್ರೆಸ್ಟ್ ಇದೆ, ಹೌದಲ್ವಾ ಪೃಥ್ವಿ? ಅವ್ರು ತುಂಬಾ ಇಂಟ್ರೆಸ್ಟ್ ಇದೆ, ಅಟ್ಲೀಸ್ಟ್ ಇದನ್ನಾದ್ರೂ ಹೇಳಿ. ನಾವು ಇದ್ರಲ್ಲಿ ಒಳ್ಳೆ ಲವ್ ಸ್ಟೋರಿ ತೋರಿಸ್ತಿದೀವಿ. ಅಲ್ಲ, ಲವ್ ಸ್ಟೋರಿ ಬಗ್ಗೆನೇ ಮಾತಾಡ್ತಿರೋದು. ಇಲ್ಲ, ಆ ಲವ್ ಸ್ಟೋರಿ ಎಲ್ಲ ಅದು ಲವ್ ಸ್ಟೋರಿ ಆಗೋ ತರ ಇತ್ತು. ನಾನೇ ಸರಿ ಹೋಗಿಲ್ಲ, ಮಾಡಲಿಲ್ಲ, ಏನು ಮಾಡಲಿಲ್ಲ, ಮುಂದಕ್ಕೆ ಮಾಡಲಿಲ್ಲ. ಆಮೇಲೆ ಬರೀ ಫೈಟ್ಗೆ ನಿಂತೋಯ್ತು. ಆಮೇಲೆ ಫೈಟ್ ಮಾಡಿದ್ದಕ್ಕೆ ನಿಂತೋಯ್ತು ಅಷ್ಟೇ. ಆ ಹುಡುಗಿ ಇದ್ರೆ ಇನ್ನೊಂದ್ಸಲ ಆ ಹುಡುಗಿಗೆ ಏನಾದ್ರು ಹೇಳ್ತೀರಾ? ಬೇಡ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ಆಲ್ರೆಡಿ ಹೇಳಾಗಿದೆ ಅವರಿಗೆ. ಇಲ್ಲ, ಎಲ್ಲ ಖುಷಿಯಾಗಿದ್ದಾರೆ, ಗಾಬರಿ ಆಗ್ಬಿಟ್ಟು ಬೇಡ ಬೇಡ ಇದ್ದಾರೆ. ಎಲ್ಲ ಆರಾಮಾಗಿದ್ದಾರೆ, ತೊಂದರೆ ಇಲ್ಲಮ್ಮ. ಅಂದ್ರೆ ಅದೆಲ್ಲವೂ ನನ್ನ ಟೈಮಲ್ಲಿ ಎಲ್ಲರೂ ಲೈಫಲ್ಲೂ ಆಗಿರ್ತವೆ. ಇಲ್ಲಿ ನನಗೆ ನಿಜವಾಗ್ಲೂ ರೀಕಾಲ್ ಮಾಡೋ ಥರ ಆಯಿತು, ಬಿಕಾಸ್ ಆಫ್ ದ ಕಂಟೆಂಟು, ಸೀನ್ಸು, ಒಂದು ಎಕ್ಸಾಮ್ ಬರೋದೆಲ್ಲ ಇತ್ತು. ಅದೆಲ್ಲ ಒಂಥರ ಏನೋ ಒಂದು ವೈಬ್ಸ್ ಯಾವಾಗಲೂ ಅದು. ಈಗ ನಾವು ಊರಿಗೆ ಹೋದಾಗ ಮ್ಯಾಚ್ ಆಗುತ್ತೆ ಗೊತ್ತಾ, ಮುಂಚೆ ಏನು ಮಾಡ್ತಿದ್ವಿ ಅದನ್ನೆಲ್ಲ ಮತ್ತೆ ಮಾಡಬೇಕು ಅನ್ಸುತ್ತಲ್ಲ, ಆ ಥರ ಈ ಕಾಲೇಜ್ ಶೂಟಿಂಗ್ ಮಾಡುವಾಗ ಐ ಯೂಸ್ ಟು ಫೀಲ್ ದಟ್. ನಾನು ರೇಚಲ್ ಮಾತಾಡ್ಕೊತಿದ್ವಿ ಆ್ಯಕ್ಚುಲಿ. ಕಾಲೇಜ್ ಡೇಸ್ ಅಲ್ಲೆಲ್ಲ ನಿಮ್ದು ಸ್ಟಡೀಸ್ ಎಲ್ಲ ಹೇಗಿತ್ತು? ಅಂದ್ರೆ ಟಾಪರ್ ಅಥವಾ? ಇಲ್ಲ, ನಾನು ಎಲ್ಲಾದ್ರಲ್ಲೂ ನಂದು 85 ಮೇಲೆ ಇರ್ತಿದ್ದೆ ಯಾವಾಗಲೂ. ನಾನು ನಿಜವಾಗ್ಲೂ ಒಳ್ಳೆ ಸ್ಟೂಡೆಂಟು, ಒಳ್ಳೆ ಸ್ಪೋರ್ಟ್ಸ್ಮನ್ನು. ಎಲ್ಲದರಲ್ಲೂ ಆಲ್ಮೋಸ್ಟ್ ನಂದು ಚಿಕ್ಕಂದಿಂದ ನಾನು ಎಲ್ಲ ತೂಕ ಹಾಕಿದ್ರೆ ಒಂದು 3-4 kg ಬರುತ್ತೆ ಮೆಡಲ್ಗಳು ನಂದು. ಆ್ಯಂಡ್ 2 ಸತಿ ನಂದು ಇಂಡಿವಿಜುವಲ್ ಚಾಂಪಿಯನ್ಶಿಪ್ ತೊಗೊಂಡಿದ್ದೀನಿ. ಅಂದರೆ ಮೂರು ಅಥ್ಲೀಟ್ಗಳಲ್ಲಿ ಸಿಂಗಲ್ ಗೇಮ್ಸಲ್ಲಿ ಫಸ್ಟ್ ಪ್ಲೇಸ್ ಬಂದರೆ ಕೊಡ್ತಾರದು. ಸೊ ಆ ಥರ 2 ಸಲ ತೊಗೊಂಡು, ಅಂದರೆ ನಾನು ಸಿಕ್ಕಾಪಟ್ಟೆ ಎಲ್ಲರಲ್ಲೂ ಆ್ಯಕ್ಟಿವ್. ನಾನು ಇದನ್ನ ಆಕ್ಟಿಂಗ್ ಕಡೆ ತಿರ್ಕೊಂತು ಹಿಂಗಾಗಿದೆ. ಚೆನ್ನಾಗಿ ಓದ್ತಿದ್ದೆ ನಾನು, ಸ್ಟಾರ್ ಆಕ್ಟರ್ ತರ, ಸ್ಟಾರ್ ಸ್ಟೂಡೆಂಟ್. ಇಲ್ಲ, ಎಲ್ಲದರಲ್ಲೂ ಇರಬೇಕು ಅಂತ ಅಷ್ಟೇ. ಅಂದರೆ ಎಲ್ಲ ಕಡೆ ಇರಬೇಕು ನಾವು. ಎಲ್ಲವೂ ಇರೋದೊಂದು ಲೈಫಲ್ಲಿ ಎಲ್ಲವೂ ಎನರ್ಜಿ ಇದೆಯಲ್ಲ, ಅದನ್ನು ಅಷ್ಟು ಖರ್ಚು ಮಾಡಬೇಕು ಅಂತ. ಸೊ ಹಾಗಾಗಿ ಎಲ್ಲ ಕಡೆ ಇರ್ತಿದ್ದೆ, ಎಲ್ಲ ಓಕೆ. ಆಮೇಲೆ ಗುಡ್ ಸ್ಟೂಡೆಂಟ್ ಆ್ಯಕ್ಚುಲಿ. ಸೂಪರ್. ಇನ್ನು ಪೃಥ್ವಿ ಅವರೇ, ನಟನೆ ಸುಲಭ ಅಲ್ಲ. ಇವಾಗ ನನ್ನನ್ನು ಕೇಳಿದ್ರೆ ನಟನೆ ಸುಲಭ ಅಲ್ಲ. ಸುಮ್ಮನೆ ಎಲ್ಲರೂ ಬಂದು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ಬಂದು ಆ್ಯಕ್ಟರ್ಸ್ ಆಗೋಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಆಗ್ಬಿಟ್ಟಿದ್ರೆ ತುಂಬ ಜನ ಆ್ಯಕ್ಟರ್ಸ್ ಇರ್ತಾಯಿದ್ರು. ಅಂಥದ್ರಲ್ಲಿ ವಿಶೇಷ ಚೇತನ ಪಾತ್ರ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್. ಜೊತೆಗೆ ಆ ಪಾತ್ರದಲ್ಲಿದ್ದು ಫೈಟ್ ಸೀಕ್ವೆನ್ಸ್ಗಳು ಮಾಡಬೇಕು ಅನ್ನೋದು ಇನ್ನೊಂದು ಚಾಲೆಂಜಿಂಗ್. ನಂಗೆ ಅದ್ರ ಬಗ್ಗೆ ಹೇಳಿ. ಅಂದರೆ ನಾರ್ಮಲಾಗಿ ಫೈಟ್ ಸೀಕ್ವೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ, ಅಂದರೆ ಈಸಿ ಅಂತ ಹೇಳಲ್ಲ. ಬಟ್ ನೀವು ವಿಶೇಷ ಚೇತನ ಪಾತ್ರ ಮಾಡ್ತಾ ಫೈಟ್ ಸೀಕ್ವೆನ್ಸ್ಗಳನ್ನ ಮಾಡೋದು ಎಷ್ಟು ಕಷ್ಟ ಆಯಿತು? ಆ ಕ್ಯಾರೆಕ್ಟರ್ ಇನ್ಫ್ಯಾಕ್ಟ್ ಮಾಡೋದೇ ಸ್ವಲ್ಪ ಬಿಗಿನಿಂಗಲ್ಲಿ, ಬಿಕಾಸ್ ಏನು ಹೇಳೋದು, ಟೋಯಿಂದ ತಲೆವರೆಗೂ ಈಗ ಯೂಶಲಿ ನಾವು ನಾರ್ಮಲ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡುವಾಗ ಫೇಸ್ ಮಾತ್ರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಈ ಕ್ಯಾರೆಕ್ಟ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಾಲು ನಡುವಾಗ ಕಾಲು ಮಾಡ್ತಿರ್ಬೇಕು, ಬೆರಳು ಎಲ್ಲ ನಾಲ್ಗೆ ಎಲ್ಲವೂ ಯೂಸ್ ಮಾಡಿ ಆ್ಯಕ್ಟ್ ಮಾಡಬೇಕಿತ್ತು. ಅಂದರೆ ನ್ಯೂರಲಾಜಿಕಲಿ ಸ್ವಲ್ಪ ಬೇರೆ ಥರ ಚಾಲೆಂಜಸ್ ಇರುತ್ತಲ್ಲ, ಕೆಲವರಿಗೆ ಫೇಸ್ ಮಾಡ್ತಾರೆ. ಸೊ ಆವಾಗ ಅವ್ರು ಏನೆಲ್ಲ ಅಂದರೆ ಅವ್ರ ಮೂಮೆಂಟ್ಸ್ಗಳು ಆ್ಯಂಡ್ ಬ್ಯಾಲೆನ್ಸ್, ಬಾಡಿ ಬ್ಯಾಲೆನ್ಸ್, ನಿಂತಾಗ ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಒಂದಷ್ಟು ಚಾಲೆಂಜಸ್ಗಳನ್ನು ಅವ್ರನ್ನ ಥ್ರೂ ಔಟ್ ಲೈಫ್ ಅವರು ಫೇಸ್ ಮಾಡ್ತಾರೆ. ಸೊ ಅವರು ಫೇಸ್ ಮಾಡೋರು ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ
ಆ ಥರ ಇರೋರು ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಆ್ಯಂಡ್ ಅವ್ರ ಹತ್ರ ಏನು ತೀರಾ ಏನು ಹೇಳೋದು ಕಲ್ಮಶ ಇರಲ್ಲ ಆ್ಯಂಡ್ ತೀರಾ ಅವ್ರ ಹತ್ರ ಡೈವರ್ಟ್ ಆಗುವಂತಹ ಮನಸ್ಥಿತಿ ಇರಲ್ಲ. ಸೊ ಅವ್ರು ಏನೇ ಕೆಲಸ ಮಾಡಿದ್ರು ತುಂಬ ಪರ್ಫೆಕ್ಟಾಗಿ ಮಾಡ್ತಿರ್ತಾರೆ. ಆ ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಏನು ಡೈವರ್ಷನ್ಸ್ ಇಲ್ಲ, ಏನೂ ಇಲ್ಲ, ಕಾನ್ಸಂಟ್ರೇಷನ್ ಆ ಲೆವೆಲ್ಗೆ ಇರುತ್ತೆ. ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತೀರಾ ಕಾನ್ಸಂಟ್ರೇಟ್ ಆಗಿ ಆ ವಿಷಯದಲ್ಲಿ ತುಂಬ ಸೈಂಟಿಸ್ಟ್ ಅನ್ನೋ ಲೆವೆಲ್ಗೆ ಅವ್ರು ಹೋಗಿರ್ತಾರೆ. ಬಿಕಾಸ್ ಅವ್ರಿಗೆ ಬೇರೆ ಏನಿಲ್ಲ, ಅದೊಂದು ಅದೇ ಅದರಲ್ಲೇ ಇರುತ್ತೆ. ಸೊ ಅದೆಲ್ಲ ವಿಷಯಗಳನ್ನು ತಗೊಂಡಾಗ ಫೈಟ್ ವಿಷಯ ಬಂದಾಗ ಆ ಕ್ಯಾರೆಕ್ಟರಲ್ಲೇ ಫೈಟ್ ಮಾಡಬೇಕಿತ್ತು. ಆ್ಯಂಡ್ ಸ್ಪೆಷಲಿ ನಾನು ಮತ್ತು ಇವ್ರು ಮಾಡಿದಾಗ ನನಗೆ ಕನ್ಫ್ಯೂಷನ್ ಇದೆ, ಹೆಂಗಪ್ಪ ಆಮೇಲೆ ಜನ ಹೆಂಗೆ ಅದನ್ನು ಇದು ಮಾಡ್ತಾರೆ ಅಂತ. ಬಟ್ ದೆನ್ ಅದರ ಔಟ್ಪುಟ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ಒಂಥರ ಅದು ಆ ಫೈಟ್ ಒಂದು ರೀತಿ ಬೇರೆ ಫೀಲ್ ಕೊಡ್ತಾ ಇದೆ. ಅಂದರೆ ಖುಷಿ ಆಗ್ತಾ ಇದೆ ಆ ಫೈಟ್ನ ನೋಡಿದಾಗ. ಅರ್ಧ ನಾನು ಏರಲ್ಲೇ ಇದ್ದೆ. ಥ್ರಿಲ್ಲರ್ ಮಂಜು ಸರ್ ಅದನ್ನು ಕಂಪೋಸ್ ಮಾಡಿದ್ದು.